ಒಂದ್ ಮಂತ್ ನೋಡ್ರಿ ದಿನಕ್ಕೆ 1.5 ಫೂಟ್ ಬೆಳಿತಿರ್ದು. ದಿನಕ್ಕೆ 1.5 ಫೂಟ್. ಒಂದ್ ತಿಂಗಳದೊಳಗೆ ಬೆಳೆದು ಸುಮ್ಮನೆ ಗ್ರೋತ್ ಹಾಕಿಂತ ಹೋಗ್ಬಿಡ್ತಿರೋದು. ಬೆಳವಣಿಗೆ ಮುಗಿತಿರೋದ್ರದ ಇದನ್ನೆಲ್ಲ ತುಂಬಿ ಮ್ಯಾಲಿಂದ ಬೆಂಕಿ ಹಚ್ಚಿದ್ರೆ ಬಯೋಚಾರ ಆಗುತ್ತೆ. ಬುಡಕ್ಲಿಂದ ಬೆಂಕಿ ಹಚ್ಚಿ ಬೂದಿ. ಅಲ್ಲಿ ನಾವ್ ಬೇರೆ ಬೆಳೆ ಹಾಕಿದ್ರು ಒಂದ್ 4 ರಿಂದ 5 ಲಕ್ಷ ರೂಪಾಯಿ ದುಡಿತೀನಿ ಅಂತಾರೆ ಇವ್ರು. ಯಾಕಂದ್ರೆ ನೀರ್ ಐತಿ, ಅಡಿಕೆ ಹಾಕ್ಬೋದು ಅಂತಾರೆ, ಬೇರೆ ಬೇರೆ ಹಾಕ್ತಾರೆ. ಅದು ಕಂಪೇರ್ ಮಾಡಿದ್ರೆ ಇದೇನ್ ಬೆಟರ್ ಅಂತಿರೋ? ಬಿದಿರು ಬಹಳ ಇಂಪಾರ್ಟೆಂಟ್ ಕೃಷಿ. ಯಾಕಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ನಾವು ಪ್ರತಿ ಪೀಸ್ ಬಿದಿರನ್ನು ಖರೀದಿ ಮಾಡ್ತೇವೆ, ಮಾರುಕಟ್ಟೆನೂ ಮಾಡ್ತೇವೆ. ಇದು ರೈತನಿಗೆ ಹೆಚ್ಚು ಲಾಭ ಆಗುತ್ತೆ. 50 ಎಕರೆ ಬಿದಿರು ಬೆಳೆಸಿ ಅವರು ಏನ್ ಲಾಭ ಮಾಡ್ತಾ ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯ ಇವತ್ತು ತಿಳ್ಕೊಳ್ಳೋಣ. ಯಾಕಪ್ಪ ಇದನ್ನ ಲಾಭ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಲೋ ಮೇಂಟೆನೆನ್ಸ್, ತುಂಬಾ ಲೋ ಮೇಂಟೆನೆನ್ಸ್. ಒಮ್ಮೆ ಹಾಕಿದ್ರೆ 60 ವರ್ಷ ರೆಗ್ಯುಲರ್ ಕಟಿಂಗ್ ಮಾಡ್ಬೋದು. 1-2 ವರ್ಷ ಅಲ್ಲ, 60 ವರ್ಷ ವಿಚಾರ ಮಾಡಿ ನೋಡಿ ಇಲ್ಲಿ ಪೀಸ್ ಹೆಂಗಿದೆ ಅಂತೇಳಿ ನಾವು ಕಟ್ಟಿ ಇಟ್ಟಿದ್ದೇವೆ. ನೀಟ್ ಕಟಿಂಗ್ ಮಾಡಿ ಇದನ್ನ ನಾವು ಪರ್ಚೇಸ್ ಮಾಡ್ತೇವೆ. ನಿಮ್ ಕಡೆ ಇದ್ರೆ ಅದನ್ನ ಹೇಳಿ, ನಿಮಗೆ ಮೆಟೀರಿಯಲ್ ಬೇಕಂದ್ರೂ ಹೇಳಿ. ದಾರ್ವಿ ತಾಂಡದಿಂದ ನಿಮಗೆ ಆಲ್ಮೋಸ್ಟ್ ಫೀಲ್ಡ್ ಬ್ಯಾಂಬು ಇಲ್ಲಿ ನೀವು ಕಾಣ್ಬೋದು. ಆಲ್ಮೋಸ್ಟ್ ಒಂದು ಪೆನ್ಸಿಲ್ ಅಷ್ಟು ಸೂಜಿ ಅಷ್ಟು ಹೋಲ್ ಇದೆ, ಬಿಟ್ಟರೆ ಉಳ್ಕಿದ್ ಎಲ್ಲಾನು ಗಟ್ಟಿ ಬಿದಿರು. ಇದು ಇಂಥ ಬಿದಿರು ಬೇಕಂದ್ರೆ ನೀವು ತಳಗ್ ಬರ್ತಾ ನಮ್ಗೆ ಸಂಪರ್ಕಿಸಬಹುದು. ಸಸಿ ಬೇಕಂದ್ರೂ ಸಂಪರ್ಕಿಸಿ, ಇಲ್ಲ ಬಿದಿರು ಕಡ್ಡಿ ಬೇಕಂದ್ರೂ ಸಂಪರ್ಕಿಸಿ. ಈಗ ಈ ರೈತನ ಹೊಲ ನಿಮಗೆ ಎಲ್ಲಿದೆ ಅನ್ನೋಕ್ಕಿಂತ ಮುಂಚೆ ನೆನಪಿಟ್ಕೊಳ್ಳಿ, ಇದು ಒಂದು ದೊಡ್ಡ ತೋಟ, 50 ಎಕರೆಯಲ್ಲಿ ಮಾಡಿರುವಂತ ಒಬ್ಬ ರೈತನ ಕತೆ. ಇವರು 10-15 ವರ್ಷ ಮುಂಚೆ ಇನಿಷಿಯಲಿ ಮಾರ್ಲಿಲ್ಲ. ಯಾಕಂತಂದ್ರೆ ಮಾರ್ಕೆಟ್ ಹೆಚ್ಚು ಬರುತ್ತೆ ಅಂತ ಒಂದು ಆಸೆಗೆ ಇಟ್ಕೊಂಡ್ರು. ಈಗ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಇವ್ರ ಅನಿಸಿಕೆ ಅಭಿಪ್ರಾಯ ತಿಳ್ಕೊಳ್ಳೋಣ. ವಿಡಿಯೋ ಫುಲ್ ನೋಡಿ. ನಮಸ್ಕಾರ. 1-2 ಬಿಡೋದು ಕಟ್ ಮಾಡೋದ್ರಿ, ಇದೇ ಕೆಲಸ ಹೊಸ ಇದು 1 ತಿಂಗಳೊಳಗ್ರಿ ಹೆಚ್ಚು ಕಮ್ಮಿ ಎಷ್ಟು ಸಾಧ್ಯ ಐತಿ ಸೂರ್ಯನ್ ಮಟ್ಟ ಮುಟ್ಬಿಡುತ್ತೆ. ಸೂರ್ಯನ್ ಬೆಳಕಿನವರೆಗೆ ಹೋಗ್ಬಿಡ್ತಾರೆ. ವರ್ಷ ಒಂದ್ ಎತ್ತ ಬೆಳಕೊಂತ ಹೋದ್ರಿ. ಬೆಳಕ್ ಬೇಕು, ಬೆಳಕು ಹುಡ್ಕೊಂತ ಹೋಗ್ಬಿಡ್ತೈತಿ. ಅಂದ್ರ ಒಂದ್ ವರ್ಷಕ್ಕ ಹೆಚ್ಚು ಕಡಿಮೆ 20-22 ಫೂಟ್ ಬೆಳೆದ ಬೆಳಿತೈತಿ. ಅದ ಒಂದ್ ಮಂತ್ ನೋಡ್ರಿ ದಿನಕ್ಕೆ 1.5 ಫೂಟ್ ಬೆಳಿತಿರೋದು. ದಿನಕ್ಕೆ 1.5 ಫೂಟ್. ಒಂದ್ ತಿಂಗಳದೊಳಗೆ ಬೆಳೆದು ಸುಮ್ಮನೆ ಗ್ರೋತ್ ಹಾಕಿಂತ ಹೋಗ್ಬಿಡ್ತಿರೋದು. ಬೆಳವಣಿಗೆ ಮುಗಿತಿರೋದ್ರದ 1.5-2 ತಿಂಗಳಿಗೆ ಬೆಳವಣಿಗೆ ಮುಗಿತೆ. ದಿನಕ್ಕೆ 1.5 ಫೂಟ್ ಅಂದ್ರೆ ನೋಡಿ ಎಷ್ಟಾಗುತ್ತೆ ಸರ್? 30 ಫೂಟ್ ಆತ. ಒಂದ್ ತಿಂಗಳಿಗೆ 45 ಫೂಟ್ ಮಟನು ಆತ ಲೆಕ್ಕ. ಗ್ರೋತ್ ಆಗ್ತೈತಿ, ಅಷ್ಟ್ ಬೆಳಿತೈತಿ ಉದಿಲ್ ಸರ್. ಈಗ ಅದ ನಾವು ಕಟ್ ಮಾಡೋಲ್ರಿ, ಈಗ ಒಳ್ಳೆ ಗ್ರೋತ್ ಬರ್ತದೆ ಸರ್. ಫಸ್ಟ್ ಒಂದೇ ಕಟಿಂಗ್ ಆದ್ಮೇಲೆ ನಾವು ಸೇಲ್ ಮಾಡಿದ್ದೀನಿ, ಕಟ್ ಮಾಡಿರಲ್ಲ ಅದ್ರಾಗ 90% ಲಾಸ್ ನಾವು ಕಟ್ ಮಾಡ್ಲಾರ್ದಕ್ಕ. ಅಂದ್ರೆ ಕ್ವಾಂಟಿಟಿ ಹೋಗ್ಬಿಡುತ್ತೆ ನಮ್ದು. ಈಗ ಕ್ವಾಂಟಿಟಿ ಮಾರ್ಕೆಟಿಂಗ್ ಆಗ್ಬೇಕಂದ್ರ 100, 150, 200, 300 ಮಟ್ಟ ನಾವು ಮಾರ್ಬೇಕಂದ್ರೆ ಎವ್ರಿ ಇಯರ್ ಕಟ್ ಮಾಡಿದಾಗ ಏನಕ್ಕೆ ಹೊಸ ಬರೋ ಗ್ರೋತ್ ಜಾಸ್ತಿ ಬರ್ತದೆ. 3 ಇಂಚು 4 ಇಂಚು ಬರ್ತದೆ. ಈಗ ಅಷ್ಟೇ 2-2.5, 3 ಲಾಸ್ಟ್ ಐತಿ ನಮ್ಗೆ. ಈಗ ನಾವು ಫಸ್ಟ್ ನಾವು ರೈತರದೇವ ಅಂತ ತಿಳ್ಕೊಂಡ್ ಸರ್. ಫಸ್ಟ್ ಟೈಮ್ ನಾವು ಕಟಿಂಗ್ ಎಷ್ಟನೇ ವರ್ಷಕ್ಕೆ ಮಾಡಕ್? 5ನೇ ವರ್ಷ. 5ನೇ ವರ್ಷಕ್ಕೆ ರೆಕಮೆಂಡ್ ಮಾಡ್ತೀರಿ ನೀವು? 5 ವರ್ಷ ಕಟ್ ಮಾಡಕ್ಕೆ ಡೈಲಿ ಕಟ್ ಮಾಡಬಹುದು. 5 ವರ್ಷಕ್ಕೆ ನಾವು ಕಟ್ ಮಾಡಿದ್ವಿ. ಅದಾದ ಕೂಡ ಮತ್ತೆ ಸೆಕೆಂಡ್ ಕಟಿಂಗ್ ಒಂದು ಕಂಟಿನ್ಯೂ 2-3 ತಿಂಗಳು ಬಿಟ್ಟು ಮತ್ತೆ ಮಾಡಬಹುದು. ಅಂದ್ರೆ ಹೊಸ ಸೂಟ್ಸ್ ಬರ್ತೈತಿ. 1 ತಿಂಗಳ ಬೆಳಿತಿರ್ತದೆ. 1 ತಿಂಗಳ ಬೆಳೆದು 1 ವರ್ಷ ಪೂರ್ತಿ ಅದೇನೈತಿ ಗ್ರೋತ್ ಆಗ್ತೈತಿ, ಮೆಚುರಿಟಿ ಬಂದ್ಬಿಡುತ್ತೆ. ಸೊ ಅಲ್ಲ ಅದ 1 ತಿಂಗಳಿಗೆ ಟಾಲ್ ಬೆಳಿತಾರ. ಸೊ ಅದ ಡೆನ್ಸಿಟಿ, ವೇಟ್ ಅದೆಲ್ಲ ಮಾರ್ಕೆಟ್ ಓಕೆ ಅಂತಾರ ಅದಕ್ಕೆ? 1 ತಿಂಗಳು 2 ತಿಂಗಳು ಬೆಳೆದಿದ್ದು 1 ತಿಂಗಳು 2 ತಿಂಗಳು. ಅದಕ್ಕೆ ಕೇಳಿದ್ ನಾನು. ಈಗ ನಮ್ 1 ಇಯರ್ ಬೇಕು ಕನಿಷ್ಠ. ಅದ್ ಮೆಚೂರ್ ಆಗಕ್ 1 ಇಯರ್ ಬೇಕು. ಪ್ರತಿ ವರ್ಷಕ್ಕೆ ಫಸ್ಟ್ ಕ್ರಾಪ್ 5 ವರ್ಷ ಸ್ಟಾರ್ಟ್ ಮಾಡಿದ್ ನಾನು. ನೀವು 5ನೇ ವರ್ಷದಿಂದ ಎವ್ರಿ ಇಯರ್ ಕಟ್ ಮಾಡ್ಬೋದು. 1-2, 1-2, 3, 4 ಹಿಂಗ್ ಚಲೋ ಬರ್ತಾವಲ್ಲ, ಕಟ್ ಮಾಡ್ಕೋಬಹುದು. ಒಂದು ಕ್ಲಮ್ನಾಗ 5 ಪೀಸ್ ಮಟ್ಟ ಬರ್ಬೋದು. ಅಲ್ಲಲ್ಲ, ಪ್ರತಿ ವರ್ಷ ಈದ್ ಕಟಿಂಗ್ ಆದ್ಮೇಲೆ ಈಗ ಐತಲ್ ಸರ್, ಈ ಕಟಿಂಗ್ ಹೊಸ ಬರ್ತದೆ ನೋಡಿ. ಕಟ್ ಮಾಡಿದ್ಮೇಲೆ ಈಗ ಇದ್ರೊಳಗ 50 ಇತ್ತಂದ್ರೆ 50 ಹೊಸ ಪೀಸ್ ಮುಂದಿನ ವರ್ಷ ರೆಡಿ ಇರ್ತಾವ. ಸೊ ನಮ್ಗ ಅವಾಗ ಎಕರೆಗೆ ಎಷ್ಟು ಗಿಡ ಕುಂತಾವ ಸರ್ ಇವು? ಎಕರೆಗೆ 8x4 ಅಂತ ಹಾಕವ್ರಿ. 8x4 1000 ಪ್ಲಾಂಟ್ಸ್. ಸೊ 1000 ಪ್ಲಾಂಟ್ಸ್ ನಾಗ ನಮ್ಗೆ ಎವರೇಜ್ 20 ಬರತ್ತ ಅಂತ ಲೆಕ್ಕ ಹಿಡಿದ್ರು 20,000 ಬಿದಿರು ಬಂದಂಗ ವರ್ಷಕ್ಕೆ. ಬಟ್ 1ನೇ ಕಟಿಂಗ್ ಅಷ್ಟ ನಮ್ ಕಡಿಮೆ ರೇಟ್, 2ನೇ ಕಟಿಂಗ್ ಎಲ್ಲ ಜಾಸ್ತಿ ಆಗ್ತಾವ. ಜಾಸ್ತಿ. ಒಂದು ಪೀಸಿಗೆ 100 ರೂಪಾಯಿ ಲೆಕ್ಕ ಹಿಡಿಬೋದು ನಾವು. ಕನಿಷ್ಠ ಒಂದು ಪೀಸಿಗೆ 100 ರೂಪಾಯಿ ಲೆಕ್ಕ ಹಿಡಿದ್ರು ನಮ್ಗ ಒಳ್ಳೆ ಪ್ರೊಸೆಸ್ ಮಾಡಿದ್ರೆ ಸಿಕ್ಕಾಪಟ್ಲ. ಪ್ರೊಸೆಸಿಂಗ್, ಆಕ್ಟಿವೇಟೆಡ್ ಕಾರ್ಬನ್, ಬಯೋಚಾರು, ವಿನಿಗರ್. ಆಕ್ಟಿವೇಟೆಡ್ ಕಾರ್ಬನ್ ಒಂದು 500 ರೂಪಾಯಿ ಕೆಜಿ. ಆಕ್ಟಿವೇಟೆಡ್ ಕಾರ್ಬನ್. ಈಗ ಆ ಯೂನಿಟ್ ಹಾಕಕ್ಕೆ ಎಷ್ಟು ಖರ್ಚು ಬರ್ಬೋದು? 1.5 ಕೋಟಿ ರೂಪಾಯಿ. ಸೊ ಒಬ್ಬ 10 ಎಕರೆ ಇರೋ ರೈತ ಹಾಕೋಬಹುದು ಅದ್ ನಮ್ಗೆ. ಯಾಕಂದ್ರೆ ನಮಗ ವರ್ಷಕ್ಕೆ 1 ಎಕರೆದಿಂದ ಅಲ್ಲೇ 4-5 ಲಕ್ಷ ರೂಪಾಯಿ ಬರತೈತಿ. ಏನು ಮೇಂಟೆನೆನ್ಸ್ ಇರ್ಲಾರ್ದಂದ್ರ
10 ಎಕರೆ ಇದ್ದ 50-60 ಲಕ್ಷ ರೂಪಾಯಿ ಬರತೈತೆ ಸರ್ ಇದನ್ನ ನಾವು ಪರ್ಫೆಕ್ಟ್ ಆಗಿ ನೀರು ಗೊಬ್ಬರ ಕೊಟ್ವಿ ಅಂತ ಹಾ. 100 ಟನ್ ಬರ್ತದೆ. 100 ಟನ್. ಪ್ರತಿ ವರ್ಷ 100 ಟನ್ ತೆಗಿಬೋದು. ಓಕೆ ಓಕೆ ಓಕೆ. ಗೊಬ್ಬರ ಅಂದ್ರೆ ಈಗ ಒಂದು ಪೋಲ್ಸ್ ನೀವು ಕಟ್ ಮಾಡಿದ್ರಿ ಹಾ. ಕನಿಷ್ಠ ಅಂದ್ರೆ 30 kg ಬರ್ಬೇಕು. ಒಂದು ಪೋಲ್ 30 kg. ಒಂದು ಸುಮಾರು 10 ರಿಂದ 15 ಬಂದ್ರೆ 4 ಕ್ವಿಂಟಲ್ ಆಗ್ತದೆ. ಒಂದ್ ಕ್ಲಂಪ್ 4 ಕ್ವಿಂಟಲ್ ಬರ್ತದೆ. 4 ಕ್ವಿಂಟಲ್ ಇಲ್ಲೇ ಒಂದ ಕ್ಲಂಪ್ ನಾಗ. ಇದು 500 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ. ಅಂದ್ರೆ 4 ಕಿಲೋಮೀಟರ್. ಸೊ ನಮ್ಗ ಒಂದ್ ಅಷ್ಟಿದ್ದಾಗ ಇನಿಷಿಯಲಿ ಈಗ ನಮ್ದ ಬಂಡವಾಳ ಏನೈತಿ ಅದಷ್ಟ, ಅದಾದ್ಮೇಲೆ ಮತ್ತೆ ಖರ್ಚು ಮೇಂಟೆನೆನ್ಸ್ ಏನಿಲ್ಲ. ಸರ್ ಇದು ಇಳುವರಿ ಜಾಸ್ತಿ ತಗೋಬೇಕಂತ ಖರ್ಚು ಮಾಡ್ಬೇಕು. ಡಿಸೀಸ್ ಬಂತಂದ್ರೆ ಸೈಂಟಿಸ್ಟ್ ಏನ್ ಬೇಕಾದ್ ಮಾಡ್ಬೇಕು. ಆಮೇಲೆ ಏನ್ ನ್ಯೂಟ್ರಿಯನ್ಸ್ ಕಡಿಮೆ ಜನರಲಿ ಅದ ಈಗ 90% ಇದಕ್ಕೆ ತಮ್ಗೇನ್ ಗೊಬ್ಬರಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಿಮ್ದು ಫರ್ಟೈಲ್ ಸಾಲ ಐತಿ, ನ್ಯಾಚುರಲ್ ತಪ್ಪಲ ಬೀಳ್ತೈತಿ, ಪ್ರತಿ ವರ್ಷ ಬಿದ್ದು ಮಲ್ಚಿಂಗ್ ಆಗಿ ರೊಟೇಷನ್ ಐತಿ ಅದ್ರ ಅದನ್ನ ಆಹಾರ ಮಾಡ್ಕೊಂಡ್ಬಿಡ್ತೀವಿ. ಹೊರಗಿಂದ ಏನು ಹಾಕೋದ್ ಅವಶ್ಯ ಇಲ್ರಿ. ಈಗ ನಾವು ನಮ್ದೊಂದು ಪ್ರತಿ ವರ್ಷ ಕಟ್ ಮಾಡಿದ್ರೆ ಅದ್ ಗ್ರೋತ್ ಕಾಣ್ಬೋದು ನಾವು. ಓಕೆ 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 ಓಕೆ. ಸೊ ನಮ್ಗ ಪ್ರತಿ ವರ್ಷ ಹಾಕೋದಿಲ್ಲ, ಮೇಂಟೆನೆನ್ಸ್ ಇಲ್ಲ ಅಂತಂದ್ರೆ ಇದು ಈಸಿ. ಬಟ್ ನೀರಿಂದ ಎಷ್ಟು ರಿಕ್ವೈರ್ಮೆಂಟ್? ಈಗ ನಿಮ್ದ ನೀರು ಜಾಸ್ತಿ ಐತ್ರಿ. ಬಟ್ ಜನರಲಿ ಒಬ್ಬ ರೈತಿಗೆ ಹಾಕೋದ ಹೊಸಬ ಅಂದ್ರ ಅವ್ನ್ ಏನ್ ರೆಕಮೆಂಡ್ ಮಾಡ್ತೀರಿ? ನೀರ್ ಎಷ್ಟ್ ಇದ್ರ ಹಾಕ್ಬೇಕಂದ್ರ 1 ಎಕರೆ ಹಾಕತ್ತಾರ 1000 ಗಿಡ ಅಂತ ನಿಮ್ಗೆ ಗೊತ್ತೈತ್ರಿ. 40 ಲೀಟರ್ ನೀರ್ ಬೇಕಂತ ಒಂದು ಕ್ಲಂಪಿಗೆ. 40 ಲೀಟರ್ ನೀರ್ ಬೇಕು. ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಹಾಕೋಬೇಕು ಅವ್ರ ನೀರ್ ಎಷ್ಟು. ನನ್ನ ಹತ್ರ 500 ಎಕರೆಗೆ ಆಗಸ್ಟ್ ನೀರ್ ಐತ್ರಿ. ಬಟ್ 50 ಎಕರೆ ನಾವು ಹಾಕೊಂಡು ಇನ್ ಕೇಸ್ ನಮ್ ಕಡೆ 500 ಎಕರೆ ಇದ್ರು ನೀರ್ ಸಫಿಶಿಯಂಟ್ ಆಗಸ್ಟ್ ಇತ್ತು. ಹೊಳಿ ನೀರಲ್ಲಿ ಸೊ ಪಕ್ಕಕ್ಕೆ ಹೊಳಿ ಇರೋದ್ರಿಂದ ಇವ್ರಿಗೆ ನೀರಿನ ಸಮಸ್ಯೆ ಇಲ್ಲ. ಹೊಸ ರೈತರಿಗೆ ನೀರಿನ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕು. ಅಂದ್ರೆ ಬಾಳ ಕನ್ಫ್ಯೂಸ್ ಬಾಳ ಮಾಡ್ತಾರೆ. ನೀರ್ ಬೇಡ, ಹೊಲ ಹೆಂಗಿದ್ರೆ ಫಲವತ್ತ ಭೂಮಿ ಇದ್ರೆ ಅಂದ್ರೆ ಏನ್ ಬರ್ಬೇಕು, ಚೆನ್ನಾಗಿ ಬರ್ಬೇಕಂದ್ರೆ ಫಲವತ್ತಾದ ಭೂಮಿನೇ ಇರ್ಬೇಕು. ಚೆನ್ನಾಗಿ ಬರ್ಬೇಕಂದ್ರೆ ಭೂಮಿ ಫಲವತ್ತಿರೋ ಭೂಮಿನ ತಿಳ್ಕೊಂಡೇವ್ ಸರಿ. ಅಲ್ಲಿ ನಾನ್ ಬೇರೆ ಬೆಳೆ ಹಾಕಿದ್ರು ಒಂದ್ 4 ರಿಂದ 5 ಲಕ್ಷ ರೂಪಾಯಿ ದುಡಿತೇನೆ ಅಂತಾರೆ ಇವ್ರು. ಯಾಕಂದ್ರೆ ನೀರ್ ಐತಿ, ಅಡಿಕೆ ಹಾಕ್ಬೋದು ಅಂತಾರ, ಬೇರೆ ಬೇರೆ ಹಾಕ್ತಾರ. ಅದು ಕಂಪೇರ್ ಮಾಡಿದ್ರೆ ಇದೇನ್ ಬೆಟರ್ ಅಂತಿರೋ ವೀಕ್ ಅಂತೀರಾ? ಅಂದ್ರೆ ಸರ್ ಇದು ಫಾರ್ಮರ್ ಮೇಲೆ ಡಿಪೆಂಡ್ ಆಗ್ಬೋದು. ಮಾರ್ಕೆಟ್ ಕಂಡ್ಕೊಂಡ್ರೆ ಇದ್ರ ಮುಂದೆ ಯಾವ್ದು ಪೀಕ್ ಇದೆ, ಇದ್ರ ಲೆವೆಲ್ ಯಾವ ಪೀಕ್ ಬರಂಗಿಲ್ಲ. ಓಕೆ, ಮಾರ್ಕೆಟ್ ಗೊತ್ತಿದ್ರೆ ನೀವು ಅಡಿಕೆ, ಬಾಳೆ, ಪಪ್ಪಾಯಿಗೆ ಸ್ವಲ್ಪ ಜಾಸ್ತಿ ನೀವು ಕೋಶಿಸ್ ಮಾಡ್ಬೇಕಲ್ಲ, ಕೇರ್ ಮಾಡ್ಬೇಕು. ಇದಕ್ಕೆ ಕೇರ್ ಮಾಡೋದು ಅವಶ್ಯ. ಆಮೇಲೆ ನೀವ್ ಹೆಂಗ್ ಕಟ್ ಮಾಡ್ತೀರಿ ಹಂಗ ಜಾಸ್ತಿ ಬರ್ತದೆ. ಒಂದು ಯಾರೋ ಬಂದ್ ಕಳು ಮಾಡ್ಕೊಂಡು ಅಂತ ತಿಳ್ಕೊರಿ, ಏನ್ ಸಮಸ್ಯೆ ಚಿಂತೆ ಮಾಡೋದು ಮತ್ತೆ ಖುಷಿ ಮತ್ತೆ ಜಾಸ್ತಿನೇ ಬರ್ಬೋದು. ಈಗ ಉಳಿದಿದ್ ಕಳು ಮಾಡಿ ಚಿಂತೆ ಮಾಡ್ಬೇಕು ನಾವು ಉದ್ದೇಶ ಅದನ್ನ ಮಾಡಿದ್ರಿ. ಯಾರು ಕಳು ಮಾಡಿ ಏನಾದ್ರೂ ನಮ್ಗ ಟೆನ್ಷನ್ ಫ್ರೀ ಇರ್ಬೇಕು. ನಾನು ಜಮೀನ್ ಒಳಗ ಅಂತೇಳಿ ಚಾಯ್ಸ್ ಮಾಡಿದ್ವಿ. ಒಂದ್ 3 ತೆಲ್ಮಾರ್ ಬರ್ತದೆ ನೋಡ್ರಿ, ಬೇಡ ನಾವಕ್ಕೆ ತೆಗಿಬೋದು. ಹೊಸಾದಲ್ಲಿ ಪ್ರತಿ ವರ್ಷ ಹೊಸಾದ ಬರುತ್ತೆ. ಸಿಗರಲ್ರಿ ಬರೋದು, ಸೂಟ್ಸ್ ಹೊಸಾದ ಬರ್ತೈತೆ. ಹೊಸ ಸೂಟ್ಸ್ ಬರುತ್ತೆ. ಎವ್ರಿ ಇಯರ್ ಜಾಸ್ತಿನ ಆಕೈತೆ, ಕಡಿಮೆ ಏನಾಗಂಗಿಲ್ಲ ಅಲ್ರಿ. ಪ್ರತಿ ವರ್ಷ ಇದು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ. ನಾವು ಬಿಟ್ಟಂಗ ಕ್ವಾಲಿಟಿ ಕ್ವಾಂಟಿಟಿ ಹೋಗ್ಬಿಡ್ತೀವಿ, ಗ್ರೋತ್ ಸ್ಟ್ರಕ್ ಆಗಿಬಿಡ್ತೀವಿ. ಸೊ ಆಮೇಲೆ ಇನ್ನೊಂದ್, ಈಗ ಬಹಳ ಜನಕ್ಕ ರೈತರ ನನಗ 2 ಕ್ವಶನ್ಸ್ ಕೇಳ್ತಾರ. ಗಂಧ ಬೆಳೆಯುವಾಗ ಇಲ್ಲ ಬಿದಿರು ಹಚ್ಚಂದಾಗ ಹಾವು ಬಾಳ ಅಕ್ಕಾವ್, ಇದು ಬಾಳ ಅಕ್ಕಾವ ಅಂತ. ಇದಕ್ಕೆ ಏನ್ ರಿಲೇಟಿವ್ ಇಲ್ಲ. ನಿಮ್ ಅನಿಸಿಕೆ ಅಭಿಪ್ರಾಯ ಒಮ್ಮೆ ಹೇಳ್ರಿ ನೀವು ರೈತರಿಗೆ. ಈಗ ಇಲ್ಲಿ ನೋಡ್ ಸರ್, ಹಾವು ಒಂದ್ ದಿನ ನೋಡಿಲ್ಲ ನಾನು ಇದ್ರೊಳಗೆ. ನಮ್ ಹೊಲ್ದಾಗ ಬೆನ್ನತ್ತೇವ ಅಂತ ಹೇಳ್ಯಾರ ಬಾಳ ಜನರು. ನಾ ಒಬ್ನ ಅಡ್ಡಾಡ್ತೀನಿ. ನೀವು ಇಲ್ಲಿ ಮಟ್ಟ ಬಂದ್ರಿ, ಈಗ ಸ್ಟಾರ್ಟಿಂಗ್ ಟು ಎಂಡ್ ಮಟ್ಟ ಬಂದ್ರಿ. ಇಲ್ಲಿ ನಿಮ್ಗೆ ಏನ್ ಇವತ್ತು ಈಗ ಮಟ್ಟ ಏನ್ ಸದ್ಯ ಮಟ್ಟ ನಂಗೆ ಒಂದ್ ವೇಳೆ ಹಾವು ಇದ್ವು ಅಂತ ತಿಳ್ಕೊರಿ. ಇದಕ್ಕ ನವಿಲ್ ಬಾಳ ಬರ್ತಾವ. ನೆರಳು ಬಾಳ ತನ್ನ ಸಂತಾನ ಅಭಿವೃದ್ಧಿ ಒಳ್ಳೆ ಹೇಳಿ ಮಾಡ್ತಿದ್ವಿ. ನವಿಲ್ ಇದ್ದ ಹಾವು ಇರಂಗಿಲ್ಲ ಸಾಮಾನ್ಯವಾಗಿ. ಹಾವದವ್ರಿ, ರಣಹದ್ದು ಬರ್ತಾವ್ರಿ, ಗಿಡಗ ಅಂತ ಬರುತ್ತೆ. ಹಾವಿನ ವೈರಿಗಳು ಓದ್ತಿದಾರ. ಹಾವ್ ಹೆಂಗ್ ಬರ್ತದೆ? ಮಂಗೂಸ್, ಮುಂಗ್ಲಿ ನಾವೇನ್ ಹೇಳ್ತೀವಲ್ಲ, ಜನರಲ್ಲಿ ಇಂತ ಇದ್ರಲ್ಲಿ ಗೂಡು ಕಟ್ಟಕ್ ಅನುಕೂಲ ಆಗಿ ತಪ್ಪಲ ಇರುತ್ತೆ, ಎಲೆ ಇರುತ್ತೆ, ಅವ್ ಮರಿ ಮಾಡಕ್ ಅನುಕೂಲ ಆಗುತ್ತೆ. ಅಲ್ಲಿ ನಮ್ಗೆ ಹಾವು ಕಾಣೋದು 99% ಸುಳ್ಳು. ಅದೆಲ್ಲ ಒಂದು ಊಹೆ ಪಾಯ. ಅದು ಹಿಂದೆಲ್ಲ ಹೇಳಿ ಹಂಗೆ ಹಬ್ಸ್ಕೊಂತ ಬಂದಿದ್ದಾರೆ. ಈಗನು ಅದೇ ನಡೀತಾ ಇದೆ. ಅದಕ್ಕಾಗಿ ರೈತರಿಂದಾನೇ ನಾವು ಕೇಳ್ಬೇಕಂತ ಹೇಳಿ ಇದನ್ನ ಇಟ್ಕೊಂಡು ಕ್ವಶನ್. ಮೋಸ್ಟ್ಲಿ ರೈತರು ಹೆದರ್ಸಾಕ ಹೇಳ್ಬೋದು, ತಮ್ಮದು ಕಳುವಾಕಂತ ಹಾವು ಬಾಳ ಅಂತ ಹೇಳಿ ಮಾಡ್ಬೋದು. ಅದು ಇರ್ಬೋದು. ಒಳ್ಳೆ ಪಾಯಿಂಟ್. ನನ್ ಕಾಂಪೀಟ್ ಹಾಕಿ ಇನ್ನೊಬ್ರು ಹಾಕ್ಬಿಟ್ರೆ ನಮ್ ಮಾರ್ಕೆಟ್ ಹಾಳಾಗ್ಬೋದು, ಪ್ರಮೋಟ್ ಮಾಡೋದಿಲ್ಲ ಒಬ್ಬರಿಗೊಬ್ಬರ. ಅದೂನು ಇರ್ಬೋದು. ಕಾಂಪಿಟೇಷನ್ ಬೆಳಿಬಾರ್ದು, ನಾವು ಅಷ್ಟೇ ಇರ್ಬೇಕು ಆ ಜಾಗದಲ್ಲಿ. ಇಲ್ಲ ಅಂದ್ರೆ ಅಲ್ಲಿ ನಮ್ದು ಒಂದು ಮಾರ್ಕೆಟ್ ಹೋಲ್ಡ್ ಇರ್ಲಿ ಅಂತ ಹೇಳಿ ಅದನ್ನ ಹಬ್ಬಿಸಿರ್ಬೋದು ಅಂತ ಹೇಳ್ತಾರೆ ಸರ್. ಅದು ಒಳ್ಳೆ ಪಾಯಿಂಟ್. ಲಾಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಸರ್, ಈಗ
ಒಂದ್ ಡೌಟ್, ಬ್ಯಾಂಬೂಗ ಫೈರ್ ಹಚ್ಚಿದ್ರೆ ಯಾರು ಜನರಲಿ ಬ್ಯಾಂಬೂ ರಬ್ಬಿಂಗ್ ಆಗಿ ಬೆಂಕಿ ಹತ್ತೈತೆ ಅಂತಾರ, ಅದು ಇಂಪಾಸಿಬಲ್ ಅದು. ಯಾಕಂದ್ರ ಅದ್ರದ ಹೀಟ್ ನಮ್ಗ 300 ಡಿಗ್ರಿ ದಾಟಿ ತಿಕ್ಕದಾಗ ಅಷ್ಟೇ ಬೆಂಕಿ ಹತ್ತೈತೆ ಸರ್. ಅದು ನಮ್ದು ಬುಕ್ ಥೇರಿ ಪ್ರಕಾರ ನಾವು ಓದಿದ್ದು, ಫಾರೆಸ್ಟ್ ಫೈರ್ ನಾಗ ಅದ್ ಬರುತ್ತೆ ಕಾನ್ಸೆಪ್ಟ್. ನಮ್ಗ್ ಗೊತ್ತಿದ್ದ ಏನೈತಿ 99% ಫಾರೆಸ್ಟ್ ಫೈರ್ ಆಗೋದು ಜನದಿಂದ ಇಲ್ಲ ರೈತರಿಂದ, ಅಂದ್ರೆ ಅಜ್ಜು ಬಾಜು ಪಕ್ಕ ಹೊಲದವ್ರ ರೈತರು ಇರ್ಬೋದು, ಸ್ವಂತ ರೈತ ಇರ್ಬೋದು, ಹಿಂಗೆ. ನಿಮ್ಗೆ ಏನಾದ್ರೂ ಈ 50 ಎಕರೆ ಮಾಡಿದಾಗ ಇಂಥ ಸಮಸ್ಯೆ ಬೆಂಕಿ ಹಾಕಿದ್ದಾಗ್ಲಿ ಯಾರಾದ್ರೂ ಇಲ್ಲ ಇದಕ್ಕೆ ಹತ್ತಿದ್ದಾಗ್ಲಿ ಇಶ್ಯೂ ಏನೋ ಆಯ್ತಾ ಈ 10 ವರ್ಷದಲ್ಲಿ? ಇಲ್ಲಿ ನನ್ನ ಹಿಂದೆ 500 ಎಕರೆ ಕಬ್ಬು ಸುತ್ರಿ. ಕಬ್ಬು 500 ಎಕರೆ. ಹಾ, ನನ್ನ ಹೊಲಕ್ ಬೆಂಕಿ ಬರಲಿಲ್ಲ. ಓಕೆ. ಅಲ್ಲಿ ಬೆಂಕಿ ಹತ್ತಿದ ತಕ್ಷಣ ಏನ್ ಮಾಡಿದ್ರು ನಾನು, ಹಾ. ಒಂದು 20 ದಿನ ಕರ್ಕೊಂಡು ಬರ್ಲ ಅಂತ ಸಿಗ್ತಾವ ನಮ್ಮ. ಹೌದು. ಆ ಹೊಲದಿಂದ ಏನು ಇಂತ ರೋಡ್ ಇರ್ತಲ್ಲ ಕೂಡಿಸಿ, ನಾನು ಇಲ್ಲಿ ಇದು ಆ ಕಡೆಯಿಂದ ಬೆಂಕಿ ಇತ್ತ ಬರಬಾರ್ದು ಅಷ್ಟ್ ಮಾಡ್ತೀನಿ. ಹೌದು. ಆಮೇಲೆ ಬಂದ್ರು ನಾನು ಇದೇನು ಇಷ್ಟು ಸುಡ್ತೈತೆ. ಹೌದು, ಗ್ರೌಂಡ್ ಫೈರ್ ಅಲ್ಲಿ ಎಫೆಕ್ಟ್ ಆಗೋದಲ್ರಿ. ಹಾ. ಈಗ ಅಲ್ಲೆಲ್ಲ ಮಾಡ್ತೀವಿ ಈಗ ಅದಕ್ಕೆ ಹತ್ತಿರ ನಮ್ ಬಿದ್ರು ಉಳಿಯಂಗಿಲ್ಲ. ಅದಕ್ಕೆ ಆ ಬಿದ್ರು ಏನ್ ಮಾಡ್ಸಕ್ಕೆ ಸುಡ್ಸಾಕೈತಿ, ನಾನಾ ಸುಡ್ಸಾಕೈತಿ. ಸೈಡ್ ಬ್ರಾಂಚಸ್ ಹೊಲದೊಳಗೆ ಬಿಡಬಾರ್ದು. ಸೈಡ್ ಬ್ರಾಂಚ್ ಬಿಟ್ಟು ಉಳಿಯಂಗಿಲ್ಲ ನಮ್ಗೆ. ಸೈಡ್ ಬ್ರಾಂಚ್ ಬಿಟ್ಟು ಈಗ ಕಟ್ ಮಾಡಿದ್ಮೇಲೆ ಸೈಡ್ ಏನು ಉಳಾತೆ ಅಲ್ಲಿ ಹಾಕ್ಯವಲ್ಲ, ಅವನ್ನೆಲ್ಲ ಹಾಕಿದ್ರೆ ಕಳಿಸಬಹುದು. ನಮ್ ಬಿ ರೋಲ್ ನಾಗ ಅದು ಕಾಣ್ತಾ ಇರುತ್ತೆ ಸೈಡ್ ಬ್ರಾಂಚ್ ನಾವ್ ಎದ್ರ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿ. ಆಮೇಲೆ ಫೈರ್ ಅಲ್ಲಿ 3 ಟೈಪ್ ಫೈರ್ ಬರುತ್ತೆ. ಒಂದು ಸರ್ಫೇಸ್ ಫೈರ್ ಅಂತ ಬರುತ್ತೆ. ಸರ್ಫೇಸ್ ಫೈರ್ ಅಲ್ಲಿ ಏನಾಗುತ್ತೆ, ಬೇಸಿಕಲಿ ತಳಗಿರೋ ಎಲೆಗಳು ಅಷ್ಟೇ ಸುಡುತ್ತೆ. ಓಕೆ, ನಮ್ಗೆ ಸಮಸ್ಯೆ ಎಲ್ಲಿ ಆಗುತ್ತೆ, ಕ್ರೌನ್ ಫೈರ್ ಅಂತ ಬಂದಾಗ. ಕ್ರೌನ್ ಫೈರ್ ಅಂದ್ರೆ ತೆನೆ ಮಟ್ಟ ಬೆಂಕಿ ಹತ್ತುತ್ತೆ. ಅವಾಗ ನಮ್ಮ ಪೂರ್ತಿ ಕಾಡ್ ಇರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಹೊಲ ಇರ್ಬೋದು, ಗದ್ದೆ, ಅದು ಬರ್ನ್ ಆಗುತ್ತೆ. ಸೊ ಇಲ್ಲಿ ಸರ್ಫೇಸ್ ಫೈರ್ ಆಗುತ್ತೆ. ಸರ್ಫೇಸ್ ಫೈರ್ ಇಸ್ ನಾಟ್ ಅ ಪ್ರಾಬ್ಲಮ್. ಏನಂತಂದ್ರೆ ಹುಲ್ಲು ಕಡ್ಡಿ ಕಸ ಏನಿರುತ್ತಲ್ಲ ಅದಷ್ಟೇ ಸುಡುತ್ತೆ. ಅದು ಇನ್ಫ್ಯಾಕ್ಟ್ ನಮ್ಗೆ ಪೊಟ್ಯಾಶ್ ಜಾಸ್ತಿ ಮಾಡುತ್ತೆ. ಓಕೆ, ನಿಮ್ಗೆ ಗೊತ್ತೇ ಇರ್ಬೋದು, ನಾವು ಕೋಳಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಹಾಕಿದಾಗ ನಾವು ಫಾಸ್ಫರಸ್ ಫೋಕಸ್ ಮಾಡ್ತೇವಲ್ಲ, ಪೊಟ್ಯಾಶ್ ಫೋಕಸ್ ಮಾಡ್ಬೇಕಂದ್ರೆ ನಾವು ಇಡ್ಲಿ ಇಲ್ಲ ಬೂದಿ ಅಂತ ಹೇಳ್ತೇವೆ. ಸೊ ಬೂದಿ ಬೇಕೇ ಬೇಕು. ಅದು ಆಶ್ ಹಾಕಿದ್ರೆ ನಮ್ಗೆ ಪೊಟ್ಯಾಶ್ ಸಿಗುತ್ತೆ. ಸೊ ಅದನ್ನ ನೀವು ಫೋಕಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ತೋಟದಲ್ಲಿ ಇನ್ ಕೇಸ್ ಫೈರ್ ಬೀಳೋ ಚಾನ್ಸಸ್ ಇದೆ ಅಂತ ನೀವು ಹೆದರಿದ್ರೆ ಅದನ್ನ ಭಯನ ತೆಗೀರಿ. ಯಾಕಂದ್ರೆ ಇದರಲ್ಲಿ ಇನ್ನು ಆ ಇಶ್ಯೂ ಇಲ್ಲ. ಇದು 50 ಎಕರೆ ಮಾಡಿರೋ ಒಬ್ಬ ರೈತನ ಅನಿಸಿಕೆ, ಅಭಿಪ್ರಾಯ ಅಂಡ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ 500 ಎಕರೆಗೆ ಅಲ್ಲಿ ಫೈರ್ ಬಿದ್ರು ಇವ್ರಿಗೇನಾಗಿಲ್ಲ ಅಂತಂದ್ರೆ ನೀವು ಲೆಕ್ಕ ಹಾಕೋಬಹುದು. ಇವ್ರ ಹೊಲಕ್ಕೆ ಏನು ತೊಂದರೆ ಆಗಿಲ್ಲ. ಬನ್ನಿ ಸರ್, ಮಾಡಿಸಿ ಅದಕ್ಕೆ ತುಂಬಿಟ್ಟು ಇದನ್ನೆಲ್ಲ ತುಂಬಿ ಮ್ಯಾಲಿಂದ ಬೆಂಕಿ ಹಚ್ಚಿದ್ರೆ ಬಯೋಚಾರ ಆಗುತ್ತೆ. ಬುಡಕ್ಲಿಂದ ಬೆಂಕಿ ಹಚ್ಚಿ ಬೂದಿ ನಮ್ ಬಯೋಚಾರ ಬೇಕಾಗಿತ್ತು. ಮೇಲಿಂದ ಬೆಂಕಿ ಅದನ್ನ ಸುಮಾರು ಒಂದು 50,000 ರಿಂದ 60,000 ರೂಪಾಯಿ ಖರ್ಚಾಗೈತೆ ನಮ್ಗೆ. ಇದು ಇಂಥ ಒಂದು ಅಷ್ಟು ಮಾಡಿಸಿ ಅದನ್ನ ಬಯೋಚಾರ ಮಾಡಿ ನನ್ನ ಹೊಲಕ್ಕೆ ಆಮೇಲೆ ಬೇಕಾದ್ರೆ ರೈತರು ಕೂಡ ಪ್ಲಾನ್ ಮಾಡಾಕತ್ತೀನಿ. ಓಕೆ, ಈ ನೆಕ್ಸ್ಟ್ ಇಯರ್ ಏನ್ ಮಾಡ್ರಿ ಸುಡಾಕತ್ತೀನಿ, ವೇಸ್ಟ್ ಮಾಡಾಕತ್ತೀನಿ, ನೋವು ಅನ್ಸುತ್ತೆ ನಂಗೆ. ಅದು ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೊಂತ. ಓಕೆ, ಈಗೇನ್ ನಾವು ವೇಸ್ಟೇಜ್ ಆಗಿ ಕಸ ಅಂತ ತೆಗಿತಾ ಇದ್ದೇವೆ, ಅದೇ ನಮ್ಗೆ ಅದು ಇಂಡಸ್ಟ್ರಿ, ಇದು ಅಗರಬತ್ತಿ ಇಂಡಸ್ಟ್ರಿ ಬೇಕು ಸರ್. ಅದು ಬಯೋಚಾರ ಮಾಡಿ ಬಯೋಚಾರ ಬಾಳ್ ಬೇಡಿಕೆ ಇತ್ತು. ಒಂದು ಬೈಂಡಿಂಗ್ ಮೇಲೆ ಅದಕ್ಕೆ ಕೋಟಿಂಗ್. ಸೊ ಬೇಸಿಕಲಿ ಈಗ ನಮ್ಗೆ ಸರ್ ಇನ್ನೊಂದ್ ಹೇಳ್ರಿ, ಈಗ ನಮ್ದು 100 ಕ್ಲಂಪ್ ನಾವ್ ತಗದ್ವಿ ಅಂದ್ರೆ 100 ಬಿದಿರ್ನ ತಕೊಂಡ್ವಿ. ಅದ್ರದ್ದು ವೇಟೇಜ್ ಫಾರ್ ಎಕ್ಸಾಂಪಲ್ ಅಂತಂದ್ರೆ 1 ಟನ್ ಬಂತ ತಿಳ್ಕೊಂಡು, 100ಗೆ 1 ಟನ್. ಆ 100ಗೂ ನಮ್ಗೆ 1 ಟನ್ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಎಷ್ಟು ಬಯೋಚಾರಿನ್ ರಾ ಮೆಟೀರಿಯಲ್ ತೆಗಿಬಹುದು ನಾವು? ಪರ್ಸೆಂಟೇಜ್ 300 ಕೆಜಿ ಅಂದ್ರೆ 1 ಟನ್ನಿನ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟೇಜ್ ವೈಸ್? ಒಂದು ಕ್ವಿಂಟಲ್ಗೆ ರೀ 30 ಕೆಜಿ ಬರುತ್ತೆ. ಅಂದ್ರೆ 30%. 300 ಕೆಜಿ 1 ಟನ್ನಿಗೆ 300 ಕೆಜಿ. 1 ಟನ್ನಿಗೆ 300 ಕೆಜಿ ಬಯೋಚಾರ್ ಮಾಡಬಹುದು. 1 ಕೆಜಿ ಬಯೋಚಾರ್ಗೆ ಎಷ್ಟಾಗುತ್ತೆ ಅಂದ್ರೆ ಸರ್? 35-40 ರೂಪಾಯಿ. 40 ರೂಪಾಯಿ ಮಟ್ಟ ನಿಮ್ಗೆ ಬಯೋಚಾರ್ ಕನ್ವರ್ಟ್ ಆದ್ರೆ ಇದು ನಾನು ರಾ ಮೆಟೀರಿಯಲ್ 300 ಕೆಜಿ ಬರೋದು 1 ಟನ್ನಿಗೆ. ಅದನ್ನ ಪ್ರೊಸೆಸ್ ಆದಾಗ ಅದ್ರದ್ದು ವೇಟೇಜ್ ಅಗೇನ್ ಒಂದು 40-50% ಕಡಿಮೆ ಆಗುತ್ತಂತ. ಒಂದು 40% ಆದ್ರೂ ರಿಡಕ್ಷನ್ ಆಗುತ್ತೆ. ಸೊ 150 ರಿಂದ 200 ಕೆಜಿ ಲೆಕ್ಕ ಇಟ್ಕೋಬಹುದು ನೀವು. 1 ಟನ್ನಿಗೆ ಬಯೋಚಾರ್ ರಾ ಮೆಟೀರಿಯಲ್ ಆಗೋದು ಇಂಟು 35 ಮಾಡಿದ್ರೆ ಅದು ಒನ್ ಆಫ್ ದ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಬಟ್ ಸಣ್ಣ ರೈತರಿಗೆ ಅದು ಸಕ್ಸಸ್ಫುಲ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟು ರಾ ಮೆಟೀರಿಯಲ್ ಸಿಗ್ಬೇಕು ಅಂದ್ರೆ ವೇಸ್ಟೇಜ್ ಅಷ್ಟು ಬರ್ಬೇಕು ನಿಮ್ ತೋಟದಲ್ಲಿ. ಅದನ್ನು ಗಮನ ಕೊಡಿ. ನಾವು ಹೇಳಿದ್ಮೇಲೆ ಅದನ್ನ ಫೋಕಸ್ ಮಾಡಿ ಮಾಡೋದಂತಲ್ಲ. ಸೊ ಆಲ್ ದೀಸ್ ಎಲಿಮೆಂಟ್ಸ್ ಅಂದ್ರೆ ನಾವ್ ಏನೇನು ಲಾರ್ಜ್ ಸ್ಕೇಲ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಸ್ವಲ್ಪ ದೊಡ್ಡ ರೈತರಿಗಿದ್ರೆ ವರ್ಕೌಟ್ ಆಗುತ್ತೆ. ಒಂದು ಇಲ್ಲ ನಿಮ್ದು ಟೀಮ್ ಆರ್ಗನೈಸೇಷನ್ ಇರಬೇಕು, ಒಂದು ಸಂಘ ಗುಂಪು ನಿಮ್ಮ ಊರ್ದೇ ಒಂದು ಇದ್ದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನಾವು ಮಾಹಿತಿ ಕೊಡುವ ಉದ್ದೇಶ ಏನಂತಂದ್ರೆ ಯಾರ್ಯಾರು ಬೆಳೆದಿದ್ದೀರಾ ಅವರು ಕೂಡ್ಬೇಕು, ಒಂದಕ್ಕೊಬ್ಬರು ಕನೆಕ್ಟ್ ಆಗ್ಬೇಕು. ನಮ್ಮ ತೋಟ ನಿಮ್ಮ ತೋಟ ಬೇರೆ ಬೇರೆ ಅಲ್ಲ, ನಮ್ದು ಎಲ್ಲಾರ್ದು ಒಂದೇ ಅಂತ ಒಂದು ಭಾವನೆದಿಂದ ನಾವು ಬೆಳೆಸಿದಾಗ
ಎಲ್ರಿಗೂ ಹೆಲ್ಪ್ ಆಗುತ್ತೆ, ಮ್ಯೂಚುವಲ್ ಬೆನಿಫಿಟ್ ಆಗುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಸಿಗುತ್ತೆ. ನೀವು ಒಂದು ನಮ್ ಕಡೆ ಇರೋ ನಾಲೆಜ್ ನೀವು ಶೇರ್ ಮಾಡ್ಬೇಕು, ನಾವು ಶೇರ್ ಮಾಡ್ತೇವೆ, ನಿಮ್ ಕಡೆ ಇರೋದು ನೀವು ನಮ್ಗೆ ಶೇರ್ ಮಾಡ್ಬೇಕು ಅಂದಾಗ ಕೈ ಕೂಡಿದಾಗ ಮಾತ್ರ ನಾವು ಒಳ್ಳೆ ಮಾರ್ಕೆಟ್ ನ ಅಪ್ರೋಚ್ ಮಾಡ್ಬೋದು. ಅಂಡ್ ರೈತರು ಕೂಡಿದ್ರೆ ಮಾರ್ಕೆಟ್ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂದ್ರೆ ಮಿಡಲ್ ಮ್ಯಾನ್ ಏನ್ ಇರ್ತಾನಲ್ಲ ಅವ ನಿಮ್ನ ಕಂಟ್ರೋಲ್ ಮಾಡ್ತಾನೆ. ನೀವು ಸಪರೇಟ್ ಇದ್ದಾಗ ಏನಾಗುತ್ತೆ, ಅವನು 5 ರೂಪಾಯಿನೂ ಕೇಳ್ಬೋದು, 10 ರೂಪಾಯಿ ಕೇಳ್ಬೋದು. ಆದ್ರೆ ಎಲ್ಲಾರು ಒಗ್ಗಟ್ಟಾಗಿ ಕೂಡಿ ನಾವ್ ಎಲ್ಲಾರು ಕೊಟ್ರೆ ಒಂದೇ ರೇಟಿಗೆ ಕೊಡ್ತೇವಪ್ಪ ಅನ್ನಂಗೆ ನೀವು ಆದ್ರೆ ನೀವ್ ಹೇಳಿದ್ದೆ ಮಾರ್ಕೆಟ್, ಯು ಕ್ಯಾನ್ ಡಿಸೈಡ್ ಯುವರ್ ಪ್ರೈಸ್. ನೆನ್ಪಿಟ್ಕೊಳ್ಳಿ, ಗೌರ್ಮೆಂಟ್ ಆಗ್ಲಿ ಯಾರಿಗಾಗ್ಲಿ ಯಾರು ಏನ್ ಮಾಡಕ್ ಆಗಲ್ಲ, ಬಿಕಾಸ್ ಅಷ್ಟು ಸಗ್ರಿಗೇಟ್ ಇದೆ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಂದು ಮೆಟೀರಿಯಲ್ ಮುಂದೆ ಹೋಗ್ಲಿ, ನಾನು ಮುಂಚೆನೆ ಸ್ವಲ್ಪ ದುಡ್ಡು ಮಾಡ್ಲಿ ಅಂತ ಹೇಳಿ. ಬಟ್ ಅದೇ ನೀವು ಕೂಡಿದಾಗ ಸ್ಟ್ರಾಂಗ್ ಡಿಸಿಷನ್ ಇಟ್ಟು ನಾವು ಇಲ್ಲ ಕೊಟ್ರೆ ಒಂದೇ ರೇಟೆ ಒಬ್ಬರಿಗೆ ಕೊಡೋರು ಅನ್ನಂಗಿದ್ರೆ ನೀವು ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.